ನಾನು ಹುಡ್ತಿದ್ದಂಗೆ ಅವಂಗೆ ಹುಷಾರಿಲ್ದಂಗೆ ಆಯಿತು ಅಂತ ತಾನೇ. ನಾನೇನು ಮಾಡಲಿ ಮಾವಯ್ಯ, ಅವ್ವ ಸರೋಬೇಕು, ಅವ್ವ ಜೀವನ ಪೂರ್ತಿ ನಮ್ಮ ಜೊತೆ ಸಂದಾಗಿರಬೇಕು ಅಂತ ನನಗೂ ಆಸೆ ಇತ್ತು. ಆದರೆ ಈಗಲೂ ಅವ್ವ ಎಲ್ಲೂ ಹೋಗಿಲ್ಲ. ಇಲ್ಲೇ ಎಲ್ಲೋ ಸಂದಾಗವಳೆ ಅಂತ ನಂಗೆ ಅನ್ನಿಸ್ತದೆ. ಆ ಒಂದು ಪಾಪನ ಮನ್ಸಾಗಿ ಮಾಡಿಕೊಂಡು ನಾನು ಲೀಲವನ್ ಮಗನೇ ಅಲ್ಲ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಲೇ ಪೆದ್ದ, ನಿನ್ನ ತಲೆಯಲ್ಲಿ ಅದೇನು ತುಂಬಿಕೊಂಡಿದೆಯೋ ಒಂದು ಸಲ ಹೇಳಿದ್ರೆ ನಿನಗೇನು ಅರ್ಥವೇ ಆಗೋದಿಲ್ವಾ? ನೀನು ನನ್ನ ತಂಗಿ ಲೀಲಾ ಮಗ ಅಲ್ಲ. ಅಪ್ಪಣ್ಣಂಗೂ ಲೀಲಂಗೂ ಹುಟ್ಟಿದವನು ಈ ಅಶೋಕ ಮಾತ್ರ, ತಿಳ್ಕೊ. ಮದೇವ, ಒಂದು ಸ್ವಲ್ಪ ಹೊತ್ತು ಏನು ಮಾತಾಡದೆ ಸುಮ್ಮನಿದ್ಬಿಡು. ಮೊದಲು ರಾಮ ಸೈನ್ ಹಾಕ್ಲಿ, ಆಮೇಲೆ ನನ್ನ ಹತ್ರ ಸಪ್ರೇಟಾಗಿ ಮಾತಾಡ್ತೀನಿ. ಏನಪ್ಪಣ್ಣ? ಏನು ಸಪರೇಟ್ ಆಗಿ ಮಾತಾಡ್ತೀಯ ನೀನು? ಅದೇನು ಹೇಳೋದಿದೆ ಈಗ ನೇರವಾಗಿ ಹೇಳು. ಈಗ ಹೇಳು. ಸಪರೇಟ್ ಆಗಿ ಮಾತಾಡ್ತಿದ್ದೀರಾ ನೀವು? ನಾನು ನಿಮ್ಮನ್ನ ಇಲ್ಲಿ ಕರೀಲೇಬಾರ್ದಿತ್ತು. ಲಾಯರ್ ಸರ್, ನೀವು ಮುಂದುವರಿಸಿ. ಅಪ್ಪಯ್ಯ, ನೀವು ಬನ್ನಿ. ಏನು ಪುಟ್ಟ ನೀನು ಒಳ್ಳೆ ಲೋ ಕ್ಲಾಸ್ ಟೀಚರ್ ಥರ ಮಾತಾಡ್ತಾ ಇದೆಯಲ್ಲ. ಅದು ಸರಿ, ನನ್ನೇನು ಯಾಕೆ ತೊಳ್ತಾ ಇದೆಯಾ? ತೊಳ್ಳೋದೆ ಆದರೆ ಇಲ್ಲಿ ನಿಂತಿದ್ದಾನಲ್ಲ ಈ ಕೋಣ, ಈ ಮನೆಗೂ ಈ ದೊಡ್ಡ ಮನೆಗೂ ಯಾವ ಸಂಬಂಧನೂ ಇಲ್ಲ. ಇವನನ್ನು ಕುತ್ತಿಗೆ ಹಿಡಿದು ಆಚೆ ತೊಳ್ಳು. ಎಟ್ಲಿಂದಾನೋ ಎತ್ಕೊಂಡ್ಬಂದು ಸಾಕಿ ಬೆಳೆದವ್ರಿಗೆಲ್ಲ ಆಸ್ತಿನಲ್ಲಿ ಪಾಲು ಬೇಕಂತೆ, ಪಾಲು. ಲೇ ರಾಮ, ತಿಳ್ಕೊಳ್ಳೋ, ನೀನು ಈ ಮನೆ ಮಗ ಅಲ್ಲ. ಅದ್ಯಾವುದದು ನೀನು ಎತ್ತು ಬಾಸು ಅಂತಿರ್ತೀಯಲ್ಲ, ಅದಕ್ಕೆ ಇವರೆಲ್ಲ ಮೇವು ಹಾಕಿ ಬೆಳೆಸಿದಾರಲ್ವ, ಹಾಗೆ ನಿನಗೂ ಒಂದಿಷ್ಟು ಮೇವು ಹಾಕಿಬಿಟ್ಟು ಬೆಳೆಸಿದ್ದಾರೆ. ಅದು ಕೊಟ್ಟಿಗೆನಲ್ಲಿದೆ, ನೀನು ಮನೆ ಒಳಗೆ ಓಡಾಡ್ಕೊಂಡಿದೀಯ. ಅಷ್ಟೇ ನಿಮ್ಮಿಬ್ರಿಗೂ ಇರೋ ವ್ಯತ್ಯಾಸ, ತಿಳ್ಕೋ. ನಾನು ಹೇಳ್ತಾ ಇದ್ದೀನಿ ಮಾದೇವಾನಿ. ಅಪ್ಪಯ್ಯ, ಏನಪ್ಪಯ್ಯ ಮಾವಯ್ಯ ಏನೇನೋ ಹೇಳ್ತಾವ್ರೆ? ಅಲ್ಲ, ನೀವು ಸುಮ್ಕೇನೆ ಇದ್ದೀರಲ್ಲ ಅಪ್ಪಯ್ಯ. ನಾ ಸೈನ್ ಹಾಕ್ಬಿಟ್ಟು ಎಲ್ಲಾರು ಹೋಗು ಮಾಡ್ಕೊಂಡ್ರು ಬಿಡ್ತಾವಲ್ಲ ಅಪ್ಪಯ್ಯ ಇವರು. ಏ ಪೆದ್ದ, ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಬೇಕಾದ್ರೆ ಅಪ್ಪಣ್ಣನ ಕೇಳು. ಅವನಿಗೆ ಬಾಯಿ ಬಿಟ್ಟು ಹೇಳೋದು ಕೇಳು. ನೀನು ಲೀಲನ ಮಗನ ಅಲ್ವಾ ಅಂತ ಕೇಳು ಅವನ್ನ. ಸಾಕ್ ನಿಲ್ಸಿ ಮಾದೇವನವ್ರೆ. ನೀವ್ ಆಡಿಸ್ದಾಗೆ ಆಡೋಕೆ ನಾವಿಲ್ಲಿ ಬಂದಿಲ್ಲ. ರಾಮೂರೆ, ನೀವು ಸೈನ್ ಹಾಕಿ ಬನ್ನಿ. ಇವ್ರ ಬಗ್ಗೆ ನನಗೆ ಗೊತ್ತು. ಮಾವ ನಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಸೈಜ್ ಅಪ್ ಆಗದೆ ಹಸು ಹೇಳಿ ಏನೇನೋ ಕತೆ ಕಟ್ತಾ ಇದ್ದಾರೆ. ಏನು ಕತೆ? ನಾನು ಕತೆ ಕಟ್ತಾ ಇದ್ದೀನಿ. ಏನ್ ಟೀಚರ್ ಅಮ್ಮ ನೀನು? ಏನು ನಡೀತಿದೆ ನಂದಿ? ನಿಮ್ಮಪ್ಪ ಏನು ಆಸ್ತಿಗೆ ಅಡ್ಡ ನಿಂತಿದಾರಲ್ಲ. ಅಶೋಕ್, ಸ್ವಲ್ಪ ಏನು ಮಾತಾಡದೆ ಆಟ ನೋಡಿ, ಆಗ ನಿಮಗೆ ಎಲ್ಲ ಗೊತ್ತಾಗತ್ತೆ. ಕತೆ ಕಟ್ತಿರೋದು ನಾನೆಲ್ಲ ಕಣಮ್ಮಿ, ಈ ಅಪ್ಪಣ್ಣ. ಮತ್ತೆ ಆಗ ಅಲ್ಲಿ ನಿಂತವಳಲ್ಲ, ಏನೋ ಗೊತ್ತಿಲ್ಲದು ಮಳ್ಳಿ ಹಾಗೆ ಆ ಮುದುಕಿ, ಆ ಶಾರದಕ್ಕ, ಇವರು ಕತೆ ಕಟ್ತಿರೋದು. ಪಾಪ ಈ ರಾಮನ್ ಚಿಕ್ಕ ವಯಸ್ಸಿಂದ ಇವನ್ ತಲೆ ಒಳಗೆ ಆ ಕಥೆಗಳನ್ನು ತುಂಬಿಸಿ ಇವನ್ನ ನಂಬಿಸಿ ಈಗ ದಿಕ್ಕು ದೆಸೆ ಇಲ್ಲದ ಕುರಿ ಮಾಡಿಬಿಟ್ಟಿದ್ದಾರೆ. ಮಾವಯ್ಯ ಸಾಕು, ಸುಮ್ಕಿರಿ. ಅಪ್ಪಯ್ಯ, ಯಾರು ಏನು ಹೇಳಿದ್ರು ಲೆಕ್ಕಕ್ಕಿಲ್ಲ ಅಪ್ಪಯ್ಯ. ನಂಗೆ ಗೊತ್ತು ನಮ್ಮವ್ವ ಯಾರು ಅಂತ. ನೋಡಿ, ನಮ್ಮವ್ವ ಇಲ್ಲವಳೆ. ಅಪ್ಪಯ್ಯ, ಬಾಯ್ಬಿಟ್ಟು ಹೇಳಿ ಅಪ್ಪಯ್ಯ, ನಾನು ಲೀಲವನ್ ಮಗನೇ ಅಂತ ಹೇಳಿ ಅಪ್ಪಯ್ಯ. ಶಬಾಷ್ ಶಬಾಷ್, ಹೇಳಪ್ಪ ಅಪ್ಪಣ್ಣ, ಹೇಳು. ಲೀಲನ ಮಗ ಯಾರು ಅಂತ ಇವನ್ಗೆ ಹೇಳು ಅಪ್ಪಣ್ಣ. ಹೇಳಿ ಅಪ್ಪಯ್ಯ. ಸರ್ದವ, ನೀ ಸುಮ್ಕಿರು ಸರ್ದವ. ಯಾರು ಯಾವ್ದಾರ ಅಪ್ಪದ ಹೊರ್ಸಿದ್ರೆ ಸಂಬಿಸ್ಬಿಟ್ಟು ಸುಮ್ಕಾಗ ಹೋಗ್ಬಿಡ್ತಿದ್ದೆ.
ಆದ್ರೆ ನಾನು ದೇವ್ರಂಗ್ ಪುಟ್ಸೋ ನನ್ನ ಲೀಲವನೇ ಅವ್ವ ಅಲ್ಲ ಅಂತ ನಾಲ್ಗೆ ಬಿಚ್ಚವ್ರು ಇವ್ರು. ಅಪ್ಪಯ್ಯ ನೀವು ಮಾತ್ರ ದಿಟ್ಟ ಹೇಳಿ ಅಪ್ಪಯ್ಯ. ಆಮ್ಯಾಕೈತೆ ಅಪ್ಪಯ್ಯ ಹೇಳಿ. ಅಪ್ಪಣ್ಣ ಹೇಳ್ಬಿಡ. ಅಪ್ಪ ಯಾಕೋ ಸತಾಯಿಸ್ತಾ ಇದೆಯಾ ಅವನು ಅಷ್ಟೊಂದು? ಹೇಳು. ಮಾವ ಹೇಳಿ ಮಾವ, ನೀವು ಸುಮ್ಮನಿದ್ದಷ್ಟು ಇದೆಲ್ಲ ಜಾಸ್ತಿ ಆಗುತ್ತೆ, ಹೇಳಿ. ರಾಮ, ನೀನ್ ಇಲ್ಲ, ಸುಮ್ಕೆ ಎಲ್ಲ ಸೇರ್ಕೊಂಡು ನಾನು ಆಟ ಆಡಿಸ್ತಾ ಇದ್ದೀರಿ. ಅಪ್ಪಯ್ಯ ದಿಟ ಹೇಳಿ ಅಪ್ಪಯ್ಯ, ನನ್ನ ಲೀಲವಲ್ ಮಗ ತಾನೇ? खेल खत्म, नाटक बंद. ಇನ್ನೇನಪ್ಪ ಬೇಕು ನಿಮಗೆ? ಅಟ್ಲೀಸ್ಟ್ ಈ ಆಸ್ತಿ ವರ್ಗಾವಣೆ ಆಗೋವರೆಗಾದರೂ ನೀನು ಇರಲಿ ಅಂದ್ಕೊಂಡಿದ್ದೆ. ಆದರೆ ಇಷ್ಟೆಲ್ಲ ಆದ ಮೇಲೆ ನೀನು ಇಲ್ಲಿರೋ ಅಗತ್ಯ ಇಲ್ಲ. ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ನಡೀತಿರು, ನಡಿ, ನಡಿಲ್ಲ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿನಗೆ ಅರ್ಥವಾಗೋದಿಲ್ಲ ಅಂತ ಕಾಣುತ್ತೆ. ಜಯರಾಮ, ಈ ಅನಾಥನಿಗೆ ಈ ಮೂರ್ಖ ಆಸ್ತಿ ಬರ್ಕೊಡ್ತಾನಂತೆ. ಆಸ್ತಿ ನಡಿಯೋ, ನಡಿಯೋ, ನಡಿ, ನಡಿಯೋ, ನಡಿಯೋ. ರಾಮ, ಅಪ್ಪ ಅಮ್ಮ ಅದೆಲ್ಲೋ ರೋಡಲ್ಲಿ ಬಿದ್ದಿರಬೇಕು. ಹೋಗಿ ಹುಡುಕೋ, ಹೋಗು. ಯಾವನೋ ಪೈಲ್ವಾನ ನಿನ್ನನ್ನು ಹುಟ್ಟಿಸ್ಬಿಟ್ಟು ಓಡ್ ಹೋಗಿದ್ದಾನೆ ಅಂತ ಕಾಣುತ್ತೆ. ಹೋಗ. ನಿಲ್ಸು ಮಗವ, ನಿಲ್ಸು ಮಗವ, ನಿಲ್ಸು ಮಗವ. ರಾಮ ಲೀಲಾ ಮಗ ಅಲ್ಲ, ನನ್ನ ಮಗ. ನನ್ನ ಮಗ ನನ್ನ ಹಿರಿ ಮಗ ರಾಮ. ಈ ಆಸ್ತಿಗೆಲ್ಲ ಒಡೆಯ. ನನ್ನ ಮೊದಲನೇ ಹೆಂಡತಿ ಪಾರ್ವತಿ. ನನ್ನ ಮೊದಲನೇ ಮಗ ನನ್ನ ರಾಮ. ರಾಮ, ರಾಮ, ಅಮ್ಮ, ಅವರು ರಾಮಣ್ಣ ಅಲ್ಲ, ನಾವು ರಾಮಣ್ಣ ಇರ್ತೋಕೆ ಹೋಗಮ್ಮ. ಬನ್ನಿ. ಲೇ ಮಂಜ,
ಇನ್ನು ಎಷ್ಟು ದೂರ ನಡೀತಾ ಒಂದು ಆಟ ಕರೀನೇ. ಲೇ ಸೋಂಬೇರಿ ಸುಮ್ಕೆ ನಡಿಲ್ಲ ಬನ್ನಿಮ್ಮ. ಲೇ ಅಪ್ಪ ನನ್ಗೆಲ್ಲ ಕೇಳಿದ್ದು, ಅಮ್ಮಂಗೆ ಕೇಳಿದ್ದು. ಸರಿ ಆಯ್ತು ಬಿಡು. ಲೇ ವಾಪಸ್ಗೆ ಹೊಡಕಲ್ಲ ಸಾರಿ ಕಲ್ಲ. ಯಾವ್ದನ ಆಟೋ ಬಂದರೆ ನಿಲ್ಲಿಸ್ಲಾ ಹೋಗಮ್ಮ. ಅಪ್ಪಣ ಪಾರ್ವತಿ ರಾಮನೇ ನನ್ನ ಹಿರಿ ಮಗ. ಅಪ್ಪಣ್ಣ ನಿಜ ಹೇಳು, ಇವನ್ನ ಆಚೆ ಹಾಕಬಾರ್ದು ಅಂತ ತಾನೇ ನೀನು ಈಗ ಹೇಳ್ತಿರೋದು? ನಿಜ ಹೇಳು, ಇವನ ಅನಾಥ ತಾನೇ? ಹೇಳ್ತಾ ಇದ್ದೀನಲ್ಲ ಮಾದೇವ, ಇಷ್ಟು ದಿನ ಮುಚ್ಚಿಟ್ಟಿದ್ದನ್ನ ಈಗ ಹೇಳ್ತಾ ಇದ್ದೀನಿ. ರಾಮ ನನಗೂ ಪಾರ್ವತಿಗೂ ಹುಟ್ಟಿದ ಮಗನೇ. ಅಪ್ಪಣ್ಣ ನೀನ್ ಕಥೆ ಕಟ್ತಾ ಇದೀಯ, ಹೌದು ತಾನೇ? ನೀನು ಹೇಳ್ತಾ ಇರೋದು ಬರೀ ಸುಳ್ಳು. ಅವನಿಗೆ ಸಮಾಧಾನ ಮಾಡೋದಕ್ಕೆ ನೀನು ನನ್ನ ಹತ್ರ ಸುಳ್ಳು ಹೇಳ್ತಾ ಇದೀಯ, ಹೌದು ತಾನೇ? ನೋಡು, ನನ್ನ ಹತ್ರ ಆಟ ಆಡ್ಬೇಡ, ನಿಜ ಹೇಳು. ನನ್ನ ಪಾರ್ವತಿ ಮೇಲಾಣೆ, ಪಾರ್ವತಿ ಮೇಲಾಣೆ. ದ್ರೋಹಿ, ನನ್ನಿಂದಾನೇ ಈ ವಿಷಯ ಮುಚ್ಚಿಟ್ಟು ಬಿಟ್ಟಿದ್ಯಾ? ಇವನು ಅನಾಥ ಅಂತ ತಾನೇ ನೀನು ಈ ಮನೆಗೆ ಕರ್ಕೊಂಡು ಬಂದಿದ್ದು? ನಾನು ಎಂಥ ಮೂರ್ಖ! ನೀನು ಇವನ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ದಾಗಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ವಿಷಯ ಬೇರೆ ಏನೋ ಇದೆ ಅಂತ. ಮುದುಕಿ, ನೀನೇ ಚುಮಣ ಈ ರಾಮನ ಅನಾಥ ಅಂತ ಹೇಳಿ ಈ ಮನೆಗೆ ತಂದು ಸೇರಿಸಿದ್ದು. ಮುದುಕಿ ಬಿಡಲ್ಲ, ಇನ್ನೇನು ಜೀವ ಸೆಟ್ಟ ಉಳಿಸಲ್ಲ. ಮಾವಯ್ಯ 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 ಮಾವಯ್ಯ. ಅಪ್ಪಯ್ಯ, ಏನಪ್ಪಯ್ಯ ಇದೆಲ್ಲ? ಏನ್ ನಡೀತೈತೆ ಇಲ್ಲಿ? ಅಪ್ಪಯ್ಯ, ನಾನು ಯಾರಪ್ಪಯ್ಯ? ಶಾರದವ, ನಮ್ಮವ್ವ ಯಾರು ಶಾರದವ? ನಾನು ಯಾರು ಶಾರದವ? ಅಪ್ಪ ಡೇಟ ಹೇಳಿ ಅಪ್ಪ, ನಾನು ಯಾರು? ನಾನು ಲೀಲವ್ರ ಮಗ ಅಲ್ವಾ? ಯಾಕೆ ಸುಮ್ದಾಗ ಹೋದ್ರಿ? ಅಥವಾ ಮಾವ ಹೇಳ್ದಂಗೆ ನನ್ನ ಸಮಾಧಾನ ಮಾಡೋಕೆ ಸುಳ್ಳು ಹೇಳಿದ್ರ ನೀವು?
ಹೇಳಿ ಅಪ್ಪಯ್ಯ. ಶಾರದವ, ನಾನು ಯಾರು ಹೇಳಿ ಶಾರದವ, ನಾನು ಯಾರು? ಅಯ್ಯೋ, ಯಾರು ಹೇಳಿ ನಾನು ಯಾರು ಅಂತ. ಅಯ್ಯೋ, ನಾನು ಯಾರು ಶಾರದವ? ರಾಮೋರೆ, ನೋಡಿ ನಮ್ಮರೆ, ಯಾರು ಒಂದೇ ಒಂದು ಕ್ಷಣಕ್ಕೆ ನನ್ನ ಇಡೀ ಬದುಕು ಸುಳ್ಳು ಅಂತ ಅನ್ನಿಸ್ತೈತೆ ನಮ್ಮರೆ. ಎಲ್ಲ ಅವ್ರಿಬ್ರು ಕೆರೆ ಕಡೆ ಹೋದವ್ರು ಬರ್ಲೇ ಇಲ್ಲ. ಏ ಬಾಲ, ಅವ್ರಿಗೆ 100 ರಸ್ತೆ ಬರ್ತಾರೆ. ಮಂಜ ಈ ತರ ಹತ್ರ ಆಯ್ತದೆ ಓಮ ಬಾಲ. ಏ ಆ ದಾರಿಲಿ ಶಾನೆ ಕಲ್ಲು ಮುಳ್ಳು ಇರ್ತೈತೆ, ಸೀದಾನ ಹೋಗಮ್ಮ. ಅಮ್ಮನಿಂದ ನಡೆಯಕ್ಕೆ ಹಾಕಿಲ್ಲಕಲ್ಲ. ಹಾಂ ಅಮ್ಮ. ಲೇ ಮಂಜ, ಬಾಬು ಏನ್ರಲ್ಲ ಎಲ್ಲ ಮೆರವಣಿಗೆ ಹೊಂಟಾಗೈತೆ, ಯಾವ ಕಡೆಕ್ಕೆ? ದೊಡ್ಡ ಮನೆ ತಗೊಂಡು. ದೊಡ್ಡ ಮನೆ ತಕ್ಕ ಯಾಕೆ? ರಾಮಣ್ಣ ಇಲ್ಲಿ? ರಾಮಣ್ಣ ನೋಡಕ್ಕೆ ಹೋಯ್ತಾವೆ. ಮಂಜ ಬಾ. ಏ ಇರಲ್ಲ, ಹೊಸ ರಾಮಣ್ಣಿಗೆ ಹೇಳಿ ಸಾಯಂಕಾಲ ಬಿರ್ಯಾನಿ ಬರಕ್ಕೆ. ಎಲ್ಗೆ? ಎಲ್ಲಿಗೆ ಅಂತ ಕೇಳ್ರೆ ನೀವಿಬ್ರೇ ಕಲ್ಕಿಸಿದ್ದೀರಲ್ಲ. ಕಿಚ್ಚಾಯಿಸೋದಿಕ್ಕೆ. ರಾಮಣ್ಣ ಬಾಸ್ನ ಕರ್ಕೊಂಡು ಬಂದು ಶುರು ಮಾಡಿಲ್ಲ ಅಂದ್ರೆ ಹಬ್ಬನೇ ಆಗಕ್ಕಿಲ್ಲ. ಗೆಪ್ತಿ ಇರ್ಲಿ, ಬಿರ್ನೆ ಬರ್ಲಿ. ಅಮ್ಮ ಅಲ್ಲಿಗೆ ಹೋಗೋದಮ್ಮ. ಅಣ್ಣ ನಾವು ಬರ್ತೀವಿ, ನಾನು ಹೇಳ್ತೀನಿ. ಹೇಳಿ ಬೇಗ ಬರಲ್ಲ. ಅಪ್ಪಯ್ಯ, ಹೇಳಿ ಅಪ್ಪಯ್ಯ, ನಿಂದಮ್ಮಯ್ಯ ಅಂತೀನಿ. ದಿಟ್ಟ ಹೇಳಿ. ನೀವು ದಿಟ್ಟ ಹೇಳಲಿಲ್ಲ ಅಂದರೆ ನಾನು ಈ ದಿವಸ ಬದುಕಿಗೆ ಅರ್ಥನೇ ಇರೋಕ್ಕಿಲ್ಲ. ನಾನು ಯಾರು? ನನ್ನವ್ವ ಎಲ್ಲವಳೆ? ನಿನ್ನವ್ವ ಇಲ್ಲ ಕಣ್ರಮ್ಮ, ಸತ್ತೋಗವಳೆ. ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊಂಟೋಗವಳೆ.